ನಮಸ್ಕಾರ. ತುಂಬ ದಿವಸಗಳ ನಂತರ ಮತ್ತೊಂದು ಅಕೌಂಟೆನ್ಸಿಯ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇವತ್ತು ಒಂದು ಓಲ್ಡ್ ಕ್ವೆಶ್ಚನ್ ಪೇಪರಲ್ಲಿ ಬಂದಿರುವಂಥ ಅಂಡರ್ ಪ್ರಾಡಕ್ಟ್ ಮೆಥಡಲ್ಲಿ ಒಂದು ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ನೋಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ಸಪೋರ್ಟಿವ್ ಆಗಿ ಮಾಡಿ. ಇವತ್ತು ನೋಡಿ, ಅಂಡರ್ ಪ್ರಾಡಕ್ಟ್ ಮೆಥಡಲ್ಲಿ ಒಂದು ಪ್ರಾಬ್ಲಮನ್ನು ತೊಗೊಂಬಂದಿದ್ದೀನಿ. ರಾಜು ಆ್ಯಂಡ್ ರಾಮ ಆರ್ ಪಾರ್ಟ್ನರ್ಸ್ ಇನ್ ದ ಫರ್ಮ್ sharing profits and losses in the ratio of 3:2. ರಾಜು ವಿತ್ಡ್ರಾ ಆ್ಯಸ್ ಫಾಲೋಸ್. ಇಲ್ಲಿ ರಾಜು ಆ್ಯಂಡ್ ರಾಮ ಇಬ್ಬರು ಪಾರ್ಟ್ನರ್ ಇದ್ದಾರೆ. ಇಬ್ಬರು ಪ್ರಾಫಿಟ್ ಆ್ಯಂಡ್ ಲಾಸನ್ನು 3:2 ಅಲ್ಲಿ ಶೇರಿಂಗ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಆದರೆ ರಾಜು ಏನು ಮಾಡ್ತಿದ್ದಾನೆ, ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ರೀತಿಯಲ್ಲಿ ಅವನು ವಿತ್ಡ್ರಾ ಮಾಡ್ತಾ ಇದ್ದಾನೆ. ಸೊ ಯಾವ ರೀತಿ ಡ್ರಾ ಮಾಡ್ತಾನೆ ಒಂದು ಸಲ ನೋಡಿಕೊಡ್ರಿ. 1/7/2024 8,000 ರೂಪಾಯಿ, 30/9/2024 5,000 ರೂಪಾಯಿ, ಮತ್ತು 1/11/24 4,000. ಸೊ 1/1/25 5,000, 28/25 4,000. ಹೀಗೆ ಅವನು ಪ್ರತಿ ತಿಂಗಳು ಡ್ರಾ ಮಾಡ್ತಾ ಬಂದಿದ್ದಾನೆ. ಸೊ ಇದನ್ನು ಕ್ಯಾಲ್ಕುಲೇಷನಲ್ಲಿ ಹೇಳಿದ್ದಾರೆ, ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಟ್ 8% ಪರ್ ಆ್ಯನಮ್. ಅಂದರೆ ವಾರ್ಷಿಕವಾಗಿ 8% ಇವ್ರ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿದ್ದಾರೆ. ಫಾರ್ ದ ಇಯರ್ ಎಂಡಿಂಗ್ 31/3/2025 ಅಂತ ನಾನು ಹಾಕ್ಕೊಂಡಿದ್ದೀನಿ. ದಯವಿಟ್ಟು ಈ ಪ್ರಾಬ್ಲಮನ್ನು ನೋಡಿದ ಮೇಲೆ ಇದರ ಸೊಲ್ಯೂಷನ್ ಕೂಡ ಮಾಡೋಣ ಆದ್ಮೇಲೆ. ಸೊ ಪ್ರಾಬ್ಲಮನ್ನು ನೋಡಿದ್ದೀವಿ. ಸೊ ಅಂಡರ್ ಪ್ರಾಡಕ್ಟ್ ಮೆಥಡಲ್ಲಿ ಸೊಲ್ಯೂಷನ್ ಕೂಡ ನೋಡೋಣ. ಸೊ ಸೊಲ್ಯೂಷನ್ ಮಾಡಬೇಕಾದ್ರೆ ನಾನು ಕೆಳಗೆ ಕೊಟ್ಟಿರುವಂಥ ಈ ಫಾರ್ಮೇಟಲ್ಲಿ ನೀಟಾಗಿ ಬರ್ಕೊಳ್ರಿ. ಡೇಟ್ ಆಫ್ ಡ್ರಾಯಿಂಗ್ಸ್ ಅಂದರೆ ಪ್ರಾಬ್ಲಮಲ್ಲಿ ಕೊಟ್ಟಿರುವಂಥ ಎಲ್ಲ ಡೇಟ್ಸನ್ನು ನೀಟಾಗಿ ಬರ್ಕೊಳ್ಬೇಕು. ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಆಲ್ರೆಡಿ ನಿಮಗೆ ಅಮೌಂಟನ್ನು ಅವರೇ ಕೊಟ್ಟಿರ್ತಾರೆ. ಅಮೌಂಟನ್ನು ಒಂದು ಕಾಲಮಲ್ಲಿ ನೀಟಾಗಿ ಬರೀಬೇಕು. ಜೊತೆಗೆ ಇಲ್ಲಿ ಮಂತ್ಸ್ ಇದೆ, ಮಂತ್ಸನ್ನು ಕೂಡ ಒಂದು ಸರಿ ನೋಡ್ಕೊಳ್ಳಿ. 9, 6, 5, 3, 1 ಇದು ಹೇಗೆ ಬಂತು ಅಂತ ನಾನು ಇನ್ನೂ ಸಹ ನಿಮ್ಗೆ ಕ್ಲಿಯರಾಗಿ ಹೇಳ್ತೀನಿ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ 8,000 × 9 ಬಂದರೆ 72,000 ಆಗುತ್ತೆ. 5 × 6 ಬಂದರೆ 30,000 ಆಗುತ್ತೆ. 4 × 5 ಅಂದರೆ 20 ಆಗುತ್ತೆ. 5:3 ಅಂದರೆ 15 ಆಗುತ್ತೆ. 4:1 ಅಂದರೆ 4,000 ಆಗುತ್ತೆ. ಟೋಟಲ್ ಮಾಡಿದಾಗ ನಮಗಿಲ್ಲಿ 1,41,000 ನಮಗೆ ಅಮೌಂಟ್ ಬರುತ್ತೆ. ಬಟ್ ನಮಗಿಲ್ಲಿ ಕನ್ಫ್ಯೂಸ್ ಆಗ್ತಕ್ಕಂಥ ಸ್ಟೂಡೆಂಟ್ಸ್ ಏನಂದರೆ, ಈ 9 ಮಂತ್ಸ್ ಹೇಗೆ ಬಂತು, 6 ಮಂತ್ಸ್ ಹೇಗೆ ಬಂತು, 5 ಮಂತ್ಸ್ ಹೇಗೆ ಬಂತು, 3 ಹೇಗೆ ಬಂತು, 1 ಮಂತ್ ಹೇಗೆ ಬಂತು ಅಂತ ಕ್ಯಾಲ್ಕುಲೇಷನ್ ಮಾಡೋದು ನಮ್ಮ ಹುಡುಗರಿಗೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ನಾನು ಇಲ್ಲೊಂದು ಸ್ವಲ್ಪ ನೀಟಾಗಿ ಬರ್ಕೊಂಡಿದ್ದೀನಿ. ಹೇಗೆ ಬರುತ್ತೆ ಅಂತ ಒಂದು ಸರಿ ನೋಡ್ಕೊಳ್ಳಿ. ಸೊ ಇಲ್ಲಿ ಕೊಟ್ಟಿರೋ ಡೇಟನ್ನು ಕೂಡ ನಾನು ಇಲ್ಲಿ ಬರ್ಕೊಂಡಿದ್ದೀನಿ, 1/7/24. ಸೊ ಇಲ್ಲಿವರೆಗೂ ಫಾರ್ ದ ಇಯರ್ ಎಂಡಿಂಗ್ 31st March 2025 ಅಂತ ಅವ್ರು ಹೇಳಿದ್ದಾರೆ. ಇಯರ್ ಎಂಡಿಂಗ್ ಅವರೇ ಹೇಳಿದ್ದಾರೆ. ಇಯರ್ ಎಂಡಿಂಗ್ ಎಲ್ಲಿ ಹೇಳಿದ್ದಾರೆ, ಸೊ ಇಲ್ಲಿ ಕ್ಲಿಯರಾಗಿ ನೋಡ್ಕೊಳ್ಳಿ. ಫಾರ್ ದ ಇಯರ್ ಎಂಡಿಂಗ್ 31st March 2025 ವರೆಗೂ ಅವರೇ ಹೇಳಿದ್ದಾರೆ. ಸೊ ಅಲ್ಲಿವರೆಗೂ ಎಷ್ಟು ತಿಂಗಳಾಯಿತು ಅಂತ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಇಲ್ಲಿ 1ನೇ ತಾರೀಕು ಸ್ಟಾರ್ಟ್ ಆಗಿರೋದ್ರಿಂದ 7 ಕೂಡ ಏನಾಗುತ್ತೆ ನಮಗೆ ಇನ್ಕ್ಲೂಡಿಂಗ್ 1 ಮಂತ್ ಆಗುತ್ತೆ. 1ರಿಂದ 31 1 ಮಂತ್ ಆಯಿತು. 7 ಆಗಿಂದ 8 2ನೇ ತಿಂಗಳಾಯಿತು, ಅಂದರೆ ಜುಲೈ ಆಗಸ್ಟ್. ನಂತರ 9ನೇ ತಿಂಗಳು 3, 10ನೇ ತಿಂಗಳು 4, 11ನೇ ತಿಂಗಳು ಅಂದರೆ 11 ಮಂತ್ಸ್ 5, 12 6 ಆಯಿತು, 1 ಜನವರಿ 7 ಆಯಿತು, 2 ಫೆಬ್ರವರಿ 8 ಆಯಿತು. ಸೊ ಮಾರ್ಚ್ ಕೂಡ ಏನಾಯ್ತು, ಇಲ್ಲಿ 9 ಆಯಿತು. ಸೊ ಇಲ್ಲಿ ನಮಗೆ ಗೊತ್ತಾಯಿತು 9ನೇ ತಿಂಗಳು ಅಂತ. ಸೊ ಓಕೆ. ಸೊ ಇದು ಒಂದು ಕಡೆ. ಸೊ ಇದೇ ಥರ ನೀವೇನು ಮಾಡಬೇಕು, 30 ಬಂದಾಗ ದಯವಿಟ್ಟು 30 ಬಿಟ್ಟುಬಿಡ್ಬೇಕು. ಆ ಮಂತು 9 ಮಂತ್ಸ್ ಬಿಟ್ಬಿಡ್ಬೇಕು. ಸೊ ಇಲ್ಲಿ ಏನಾಗುತ್ತೆ ನಮಗೆ 6 ಮಂತ್ಸ್ ಆಗುತ್ತೆ 9 ಬಿಟ್ಟಾಗ. 10ಇಂದ ಸ್ಟಾರ್ಟ್ ಮಾಡಬೇಕು. 10, 11, 12, 1, 2, 3 ಇಲ್ಲೇನಾಯಿತು 1, 2, 3, 4, 5, 6 6 ಮಂತ್ಸ್ ಆಯಿತು ಇಲ್ಲಿ. ಹೀಗೆ ಪ್ರತಿಯೊಂದನ್ನು ಕೂಡ ನಾವೇನು ಮಾಡಬೇಕು, ಇಲ್ಲಿ ನೋಡ್ತಾ ಹೋಗಬೇಕು. ಸೊ ಇಲ್ಲಿ 1/11/24 ಅಂತಿದೆ. ಸೊ 1/11/24 31st March 2025ಗೆ ಏನಾಗುತ್ತೆ ನೋಡಿರಿ. 1 ಇಲ್ಲಿದೆ ಅಂದರೆ 1ನೇ ತಾರೀಕಿಂದ ಸ್ಟಾರ್ಟ್ ಆಗಿರೋದ್ರಿಂದ ಈ ಮಂತ್ ಕೂಡ ನಾವು ಕೌಂಟ್ ಮಾಡ್ತೀವಿ. ಸೊ 11 ಕೂಡ 1, 12 2, 1 3, 2 3. ಸೊ ಹೀಗೆ 1 2 3 4 ಅಂದರೆ ಇವೆಲ್ಲ ಮಂತ್ಸ್ಗಳು. ಸೊ ಇಷ್ಟು 3 ಏನಾಯ್ತು ಇಲ್ಲಿ 5 ಆಯಿತು. ಸೊ ಇಲ್ಲಿ 5 ಬರೆದಿದ್ದೀವಿ. ಸೊ ನಮಗೆ 9 6 5 6 ಗೊತ್ತಾಯ್ತು. 3 ಏನಾಗುತ್ತೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಜನವರಿಯಿಂದ ಮಾರ್ಚ್ವರೆಗೂ 3 ಮಂತ್ಸ್ ಆಗುತ್ತೆ. ಸೊ 28 ಅಂದರೆ ಫೆಬ್ರವರಿ ಕಂಪ್ಲೀಟ್ ಆಯಿತು, ಮಾರ್ಚ್ ಒಂದೇ. ಸೊ ಇದು 1. ಸೊ ಇಷ್ಟು ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಟೋಟಲ್ ಮಾಡಿದಾಗ. ಸೊ 8,000 × 9 ಮಾಡಿದಾಗ 72,000. ಹೀಗೆ ಇಷ್ಟು ಟೋಟಲ್ ಮಾಡಿದಾಗ
1,41,000 ಆಯಿತು. ಸೊ ಕೆಳಗಡೆ ಬಂದಾಗ ಒಂದು ಫಾರ್ಮುಲಾ ಇದೆ ನೋಡಿ. ಈ ಫಾರ್ಮುಲಾ ಭಾಳ ಇಂಪಾರ್ಟೆಂಟು. ಈ ಫಾರ್ಮುಲಾ ಬರೆದ್ರೆ ಮಾತ್ರ ನಮಗೆ ಮಾರ್ಕ್ಸ್ ಕೊಡ್ತಾರೆ. ಫಾರ್ಮುಲಾ ಏನಿದೆ ನೋಡಿರಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಟೋಟಲ್ ಪ್ರಾಡಕ್ಟ್ ಯಾವುದು ಇಲ್ಲಿದೆ. ಇಷ್ಟು ಟೋಟಲ್ ಮಾಡಿ ನಾವು ಹಾಕ್ಕೊಂಡಿರುವಂಥ ಟೋಟಲ್ 1,41,000 ಇಂಟು ಪರ್ಸೆಂಟೇಜ್ 8/12. ಸೊ ಈ ಕಡೆ ಭಾಗದಾಗ ನಿಮಗೆ ಕೊಟ್ಟಿದ್ದಾರೆ, ಕ್ಲಿಯರಾಗಿ ನೋಡ್ಕೊಳ್ರಿ. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಟ್ 8%. ಸೊ 8/12. ಸೊ ಇದು 1/12. ಸೊ ಟೋಟಲ್ ಮಾಡಿದಾಗ ನಮಗೆ 940 ಬರುತ್ತೆ. ಸೊ ಇದು ನಮ್ಮ ಆನ್ಸರ್. ಇಷ್ಟು ಬರೆದಾಗ ನಿಮ್ಗೆ ಏನು ಮಾಡುತ್ತೆ, ಎಕ್ಸಾಮಲ್ಲಿ ಟೋಟಲ್ ಮಾರ್ಕ್ಸ್ ನಿಮಗೆ ಕೊಡ್ತಾ ಹೋಗ್ತಾರೆ. ಸೊ ಈ ವಿಡಿಯೋ ನೋಡಿರ್ತಕ್ಕಂಥವ್ರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತಷ್ಟು ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಆದಷ್ಟು ಏನೋ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಧನ್ಯವಾದಗಳು.